ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಭ್ಯೋ ನಮಃ. ಮೂರನೇ ಸರ್ಗದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಯನ್ನು ಕೇಳುತ್ತಾ ಮದುವೆ ಮನೆಯಿಂದ ದೇವಸ್ಥಾನಗಳಿಗೆ ಬಂದು ಆ ದೇವಸ್ಥಾನದಲ್ಲಿ ಅಪ್ಪ ಮಗನ ಭೇಟಿ ಆಯಿತು ಅನ್ನೋ ವಿಷಯವನ್ನ ಕೇಳಿದ್ವಿ. ಎಲ್ಲ ಸಜ್ಜನರಿಗೆ ತುಂಬಾ ಆನಂದ ಆಯಿತು. ಆಚಾರ್ಯರು ಪ್ರವರ್ಧಮಾನಕ್ಕೆ ಬರ್ತಾ ಇದ್ರು. ಇನ್ನೊಂದು ಮಾತನ್ನ ಹೇಳ್ತಾರೆ, ತುಂಬಾ ಅದ್ಭುತವಾದ ಮಾತು. ಶ್ರೀಮದಾಚಾರ್ಯರು ಒಂದು ದೇವಸ್ಥಾನದಿಂದ ಜನ ಇಲ್ಲದ ಕಡೆಯಿಂದ ಇನ್ನೊಂದು ಕಡೆಗೆ ಬಂದ್ರು, ಮಾಡಿದ್ರು, ಎಲ್ಲ ಹೌದು. ಇವರನ್ನ ಯಾರಾದ್ರೂ ಒಬ್ರು ನೋಡ್ಕೊಳ್ಬೇಕಲ್ವಾ? ಯಾರು ನೋಡಿಕೊಂಡದ್ದು? ಅದಕ್ಕೆ ಹೇಳ್ತಾರೆ, ನಿಜವಾಗ್ಲೂ ನೋಡಿಕೊಂಡದ್ದು ಅವರ ಅಮ್ಮ ಅಂತೆ, ಅವರ ನಿಜವಾದ ಅಮ್ಮ ಅಂದು. ಇದೇ ನಿಜವಾದ ಅಮ್ಮ ಅಂದ್ರೆ ಈಗ ಪ್ರಸಿದ್ಧಿ ಇರುವಂತಹ ತಾಯಿ ವೇದವತಿ ಅವರೆಲ್ಲ ನೋಡಿಕೊಂಡದ್ದು. ಅವರ ನಿಜವಾದ ಅಮ್ಮ ಅಂದ್ರೆ ಮಹಾಲಕ್ಷ್ಮೀ ದೇವಿ ಅಂತ. ಪರಶುರಾಮ ದೇವರು ದುರ್ಗಾ ಬೆಟ್ಟದಲ್ಲಿ ದುರ್ಗೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದೆ, ಮುಂದೊಂದು ದಿವಸ ನಿನ್ನ ಮಗು ಇಲ್ಲಿ ಅವತಾರ ಮಾಡುತ್ತೆ, ಅದನ್ನ ನೀನು ನೋಡ್ತಾ ಇರು. ಯಾಕೆಂದ್ರೆ ಮೇಲಿದ್ರೆ ನೋಡೋದು ಸುಲಭ ಅಲ್ವಾ ಎಲ್ಲ ದಿಕ್ಕುಗಳಿಗೆ. ಅದಕ್ಕೆ ಲಕ್ಷ್ಮೀದೇವಿ ಎಲ್ಲ ಕಡೆ ವ್ಯಾಪ್ತಳಾಗಿದ್ದಾಳೆ. ನೋಡಿಕೊಳ್ಳಲಿಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರು ಏನು ಅಂತ. ವರ ವಿಮಾನ ಗಿರಾವಪಿ ಚಂಡಿಕಾ ಶಿಶು ಮೋಹೋ ಜನನಿ ತಮಲಾಲಯತೆ ಅಪರಥ ಪರಿತುಷ್ಟಮನ ಕಥಂ ಚಿರಮೇಶ ವಸೇತ್ ವಿಸಹಾಯಕ. ವಿಮಾನಗಿರಿ ಅಂತ ಕರೀತಾರ ನಮ್ಮ ದುರ್ಗಾ ಬೆಟ್ಟಕ್ಕೆ. ವಿಮಾನಗಿರಿಯಲ್ಲಿರುವಂತಹ ದುರ್ಗಾದೇವಿಯೇ ಇವರನ್ನ ನೋಡಿಕೊಂಡದ್ದು. ಅಪರಥ, ಒಂದು ವೇಳೆ ಲಕ್ಷ್ಮೀದೇವಿ ಸೂಪರ್ವಿಷನ್ ಇರ್ಲಿಲ್ಲ ಅಂತಿದ್ರೆ, ಅವಳು ನೋಡಿಕೊಳ್ಳಲ್ಲ ಅಂತಾಗಿದ್ರೆ ಇವರು ಎಲ್ಲಿ ಇಷ್ಟು ಸುಖವಾಗಿ ಇರ್ತಾ ಇದ್ರು. ವಿಸಹಾಯಕ, ಯಾರ ಸಹಾಯ ಇಲ್ಲದಂತಹ ಈ ವಾಸುದೇವ ಅಮ್ಮನ ನಿರೀಕ್ಷಣೆಯಿಂದ ಚೆನ್ನಾಗಿದ್ದ ಅಂತ ಒಂದು ಅರ್ಥ. ಬರೀ ಅಮ್ಮನ ಇಷ್ಟೊತ್ತರೆಗೂ ದೇವ್ರು ನೋಡ್ಕೊಂಡ ಅಂದ್ರಿ. ವಿಸಹಾಯಕ, ವಿಪಕ್ಷಿ ಪರಮಾತ್ಮನೋ. ವಿ ಅಂದ್ರೆ ಪರಮಾತ್ಮ, ಅವನೇ ಸಹಾಯಕ. ಲಕ್ಷ್ಮೀನಾರಾಯಣರು ಬಿಟ್ರೆ ಇವ್ರಿಗೆ ಇನ್ಯಾರು ಸಹಾಯ ಇಲ್ಲ. ಅವರಿಬ್ಬರೇ ಇವರನ್ನ ನೋಡಿಕೊಳ್ಳೋದು, ಎಲ್ಲರನ್ನ ನೋಡಿಕೊಳ್ಳೋದು ಅವರೇ. ವಿಶೇಷವಾಗಿ ಈ ಮಗುವಿಗೆ ಇನ್ನೆಲ್ಲರೂ ಇವರ ದಾಸರು. ನಮ್ಮನ್ನ ನೋಡಿಕೊಳ್ಳಲಿಕ್ಕೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ವಾಯುದೇವರಿಗದು ಇಲ್ಲ. ಅವರನ್ನ ನೋಡಿಕೊಳ್ಳೋದು, ಅವ್ರ ಮೇಲೆ ಆರ್ಡರ್ ಮಾಡೋದು ಅವರಿಬ್ರೆ, ಅವರ ಅಪ್ಪ ಅಮ್ಮ. ಹಾಗಾಗಿ ಆವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಆವನಾವನ ಕಾಯುವ ಅವನಿಯೊಳಗೆ ಆವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಆವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ. ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಆವನಾವನ ಕಾಯುವ ಅವನಿಯೊಳಗೆ. ಪುರಂದರದಾಸರು ಅಂದಿದ್ದಾರೆ, ಭಾಗವತದಲ್ಲಿರುವ ಮಾತು. ಅದು ನಮ್ಮ ಆಚಾರ್ಯರ ಜೀವನದಲ್ಲಿ ಅನುಭವಿಸಿ ನಾವು ಅದನ್ನು ಮನಗಾಣಬಹುದು. ಮುಂದೆ ಇವರಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಬೇಕು ಅಂತ ತಂದೆಗೆ ತವಕ. ಎಲ್ಲಿ ಅನಂತ ವೇದಗಳನ್ನ ಬಲ್ಲಂತಹ ಮಾತರೀಶ್ವರು, ಆದರೂ ಮನುಷ್ಯರಂತೆ ಅವತಾರ ಮಾಡಿದಾಗ ಮನುಷ್ಯರಿಗೆ ಮಾಡೆಲಿಂಗ್ ಮಾಡಬೇಕು. ಆ ಅಕ್ಷರಾಭ್ಯಾಸವನ್ನ ಒಳ್ಳೆ ಮುಹೂರ್ತದಲ್ಲಿ ಮಾಡಿಸಿದ್ದಾರೆ. ಸಾಮಾನ್ಯವಾಗಿ ಅಕ್ಷರಾಭ್ಯಾಸವನ್ನ ಮಾಡಿಸಿದ ಮೇಲೆ ಪುನಃ ತಿದ್ದಿಸ್ತಾರಲ್ಲ, ಒಂದು 4-6 ದಿವಸ. ಮಾರನೇ ದಿವಸ ಮತ್ತೆ ತಿದ್ದಿಸಿದ್ರು. ಅದಕ್ಕೆ ವಾಸುದೇವಾಚಾರ್ಯರು ಅಂದ್ರಂತೆ, ಅಪ್ಪ ನಿನ್ನೆ ಬರ್ಸಿದ್ದೆಲ್ಲ ಮತ್ತೆ ಯಾಕೆ ಬರೆಸ್ತಾ ಇದ್ರಿ? ಲಿಪಿ ಕುಲಂ ನನುತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ ಇತಿ ನಿಜ ಪ್ರತಿಭಾ ಗುಣ ಭಾವಿತಂ ಹರಿಪದಸ್ಯ ವಚಸ್ತಮನಂದಯತೆ. ಅಲ್ಲಪ್ಪ ಅದು ಬರ್ಬೇಕಲ್ಲ, ನಿನ್ನೆ ಬರ್ಸಿದ್ದೆಲ್ಲ ಬರುತ್ತಾ? ಆಚಾರ್ಯರು ಹಿಂದಿನ ದಿನ ಹೇಳ್ಕೊಟ್ಟಿದ್ದೆಲ್ಲ ಬರೆದು ಬಿಟ್ರು. ಇವರು ತುಂಬಾ ಆಶ್ಚರ್ಯ ಆಗಿ, ನಮ್ಮ ಮಗುವನ್ನ ತುಂಬಾ ಬುದ್ಧಿವಂತನನ್ನಾಗಿ ದೇವರ ಅನುಗ್ರಹ ಮಾಡಿ ನಮಗೆ ಕೊಟ್ಟಿಯಾನೆ. ಸಾಮಾನ್ಯವಾಗಿ ತುಂಬಾ ಬುದ್ಧಿವಂತರಿದ್ರೆ ದೃಷ್ಟಿ ಬೀಳೋದು ಜಾಸ್ತಿ. ಅದಕ್ಕೆ ಈ ಕಾಲದಲ್ಲಿ ಯಾರಿಗೂ ಏನು ಹೇಳಲಿಕ್ಕೆ ಹೋಗಬಾರ್ದು. ನಾವು ನಮ್ಮ ಮಗ ಬುದ್ಧಿವಂತ, ಸದಾ ಪುಸ್ತಕ ಇಟ್ಕೊಳ್ತಾನೆ ಅಂತ ಯಾವ ಗಡಿಗೆಯಲ್ಲಿ ಹೇಳ್ತೀವೋ
ಅವತ್ತಿನಿಂದ ಉದ್ಯಾಪನೆ ಮಾಡಿದ್ರು ಮಾಡಿಬಿಡ್ತಾನೆ, ಪುಸ್ತಕ ಸುದ್ದಿಗೆ ಹೋಗುವುದಿಲ್ಲ. ಅದಕ್ಕೆ ಶಿಶುರಸು ಪ್ರತಿಭಾಂಬುದಿರಿತ್ಯಲಂ ಜನಮನೋ ವಚನಗ್ರಹ ಪೀಡನಾನಭವತ. ನನ್ನ ಕೂಸಿಗೆ ಜನಗಳ ಕುದೃಷ್ಟಿ ಬೀಳಬಾರದು ಅಂತ ಹೇಳಿ ರಹಸ್ಯವಾಗಿ ಪಾಠವನ್ನ ಹೇಳಿಕೊಡೋರಂತೆ ಅವರ ತಂದೆ. ಹೀಗಿರೋ ಕಾಲಕ್ಕೆ ಒಮ್ಮೆ ಇವರು ಏನ್ ಮಾಡಿದ್ರು, ಒಂದು ಹಳ್ಳಿ ಅವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ, ಅಲ್ಲಿಗೆ ಬಂದಿದ್ರು, ತಾಯಿ ಜೊತೆ ಅಲ್ಲಿ ಬಂದಿದ್ರು. ಅಲ್ಲಿ ಅನೇಕ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ರು. ಅಲ್ಲೇನಾಗಿತ್ತು, ಒಂದು ಪರಿಷದ ನಿತರಾಂ ಪರಿವಾರತ ಶೋಪದ ಕಿಲ ಧೌತ ಪಟೋದ್ಭವ ಇಹ ಕಥಾಂ ಕಥಯನ್ ದದೃಶೇ ತತ ಪೃಥುದಯ ಪೃಥುಕಾಕೃತಿನ ಮುನ. ಘೃತವಲ್ಲಿ ಅಂತ ಗ್ರಾಮದ ಹೆಸರಂತೆ. ಅಲ್ಲಿ ಆಚಾರ್ಯರು ಹೋದಾಗ ಒಬ್ಬ ವಿದ್ವಾಂಸರು, ಆ ಕಾಲದಲ್ಲಿ ಒಬ್ಬ ವಿದ್ವಾಂಸರು ತುಂಬಾ ಜನ ಕೂತಿದ್ದಾರೆ. ಧೌತಪಟ ಅಂತ ವಂಶ, ಮಡಿಲ್ಲಾಯ ಅಂತ ಆ ಕಡೆಯ ಭಾಷೆಯಲ್ಲಿ ಆ ವಂಶದ ಹೆಸರು. ಆ ವಂಶದಲ್ಲಿ ಬಂದಂತಹ ಶಿವ ಅಂತ, ಶಿವಪದ, ಶಿವಾಚಾರ್ಯರು ಏನೋ ಇರಬಹುದು, ಅವರು ನೋಡಿದ್ರು, ಅವರನ್ನ ಆಚಾರ್ಯರು ನೋಡಿದ್ರು. ನೋಡಿದಾಗ ಅವರು ಕಥೆಯನ್ನ ಹೇಳ್ತಾ ಇದ್ರು. ಕಥೆಯನ್ನ ಹೇಳುವ ಸಂದರ್ಭ ಏನು, ಪುರಾಣ ಆ ಕಾಲದಲ್ಲಿ ಏನು ಪದ್ಧತಿ ಇತ್ತೋ ಹೇಳ್ತಾ ಇದ್ರು. ಇದಮುವಾಚ ವಿಚಾರ ವಿಚಕ್ಷಣ ಶುಚಿವಶ ಶನಕೈ ಸಜನಂತರೆ ಅಪರಥ ಕಥಿತಂ ಕಥಕತ್ವಯ ನನುಮತಾನ್ ಮಹತಾಮಿತಿ ಸಸ್ಮಿತಂ. ಒಂದು ಯಾವುದೋ ಒಂದು ಪದದ ಅರ್ಥವನ್ನ ಅವರು ಸ್ವಲ್ಪ ಬೇರೆ ಅರ್ಥವನ್ನ ಹೇಳಿದರಂತೆ, ಶಾಸ್ತ್ರಕ್ಕೆ ಸಮ್ಮತವಾಗದ ಅರ್ಥವನ್ನ. ತಕ್ಷಣ ಈ ಶಿಶುರೂಪದಲ್ಲಿದ್ದ ಮಧ್ವಾಚಾರ್ಯರು ವಾಸುದೇವ ಎದ್ದು ಹೇಳಿದ್ರಂತೆ, ಆಚಾರ್ಯ ನೀವು ಹೇಳಿದ ಅರ್ಥ ಸರಿ ಇಲ್ಲಲ್ಲ ಅಂತ ನಗತಾ ಮಗು ಹೇಳ್ತು. ಸಾಮಾನ್ಯ ನಿಮ್ಮ ಮಕ್ಕಳು ನಾವೇನಾದ್ರೂ ಹೇಳಿದ್ರೆ ಇದಲ್ಲ ತಪ್ಪು ಅನ್ನೋದು, ನಾವು ಅಯ್ಯೋ ನಿಂಗೇನು ಗೊತ್ತು ಇಷ್ಟಾದ್ರೂ ಹೇಳ್ತೇವಲ್ಲ ತಪ್ಪಾದ್ರು ಅಂತ ನಾವು ತಿದ್ಕೊಳ್ತೇವೆ. ಏನು ತಪ್ಪನ್ನಲ್ಲ, ತಪ್ಪನ್ನೇ ಹೇಳೋದನ್ನೇ ಸರಿಯಾಗಿ ಹೇಳ್ತಾ ಹೋಗ್ತೇವೆ. ಈ ಮಧ್ವಾಚಾರ್ಯರು ಮೊದಲು ನಗತಾ ಹೇಳಿದ್ರು, ನೀವು ಸರಿಯಾಗಿ ಹೇಳಿಲ್ಲಲ್ಲ, ನೀವು ಹೇಳಿದ ಈ ಅರ್ಥ ಶುಕಾದಿಗಳಿಗೆ, ಶುಕಾಚಾರ್ಯರೇ ಮೊದಲಾದವರ ಸಿದ್ಧಾಂತಕ್ಕೆ ವಿರುದ್ಧವಾದ ಅರ್ಥ. ಈ ಶ್ಲೋಕಕ್ಕೆ ಅಥವಾ ಈ ಪದಕ್ಕೆ ಈ ಅರ್ಥವನ್ನ ಮಾಡಬಾರದು ಅಂತ ಹೇಳಿದಂತೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಪುರಾಣ ಹೇಳುವ ಸಮಯದಲ್ಲಿ ಈ ತರ ಹೇಳಿದೆ ಈ ಮಗು ಅಂದ್ರೆ, ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಾಕ್ವಯೇ ಮುಖರಮಿಚ್ಚತಿ ಕೋ ಮೃಗ ಧೂರ್ತಕಂ ಪ್ರಕೃತಹಂ ಕೃತ ಸಿಂಹಶಿಶೌ ಸತಿ. ಈ ಮಾತು ವಾಸುದೇವ ಸ್ಫುಟವಾಗಿ ಮಾತನ್ನ ಆಡ್ತಾ ಇರೋದನ್ನ ನೋಡಿದ ಕೂಡಲೇ ಜನ ಎಲ್ಲ ಸ್ವಲ್ಪ ಅವ್ರಿಗೂ ಡೌಟ್ ಬಂತು. ಈ ಮಗು ಹೇಳ್ತಾ ಇದೆ ಅಂದ್ರೆ, ಸಾಮಾನ್ಯ ಮಕ್ಕಳು ಪುರಾಣ ಕೇಳಲಿಕ್ಕೆ ಅಡ್ಡಿ ಮಾಡ್ತಾರೆ, ಹೇಳೋದು ಹೋಗ್ಲಿ, ಅಂಥದ್ದು ಇದು ಅವರು ಹೇಳಿದ ಪುರಾಣವನ್ನ ಕೇಳಿ ಆ ಪುರಾಣದ ಮೇಲೆ ತಪ್ಪು ಅನ್ನುವ ಆಕ್ಷೇಪ ಮಾಡ್ತಾ ಇದೆ ಅಂದ್ರೆ ಏನಿದು ಸಾಮಾನ್ಯ ಮಗು ಅಲ್ಲ. ಎಲ್ಲರೂ ಆ ಕಡೆ ತಿರುಗಿಬಿಟ್ರು, ಮಗುವಿನ ಮಾತನ್ನ ಕೇಳಬೇಕು ಅಂತ ಆ ಕಡೆ ತಿರುಗಿದ್ದಾರೆ. ಅದಕ್ಕೆ ನಾರಾಯಣ ಪಂಡಿತರಂತಾರೆ, ಸರಿನೇ ಇದೆ ರೀ, ಯಾಕೆಂದ್ರೆ ಸಿಂಹದ ಮರಿ ಗರ್ಜಿಸ್ತಾ ಇದ್ದಾಗ ಇನ್ಯಾವ್ಯಾವ್ದು ಪ್ರಾಣಿ ಕೂಗೋದನ್ನ ಯಾರು ನೋಡ್ತಾರೆ, ಅವೆಲ್ಲ ಲೋಕಲ್ಲು ಸಿಕ್ಕೇ ಸಿಗತ್ತೆ ನಮಗೆ. ಸಿಂಹದ ಮರಿ ಗರ್ಜನೆ ಮಾಡ್ವಿ, ಅಲ್ಲಿ ನೋಡ್ರಿ ಅದು ಅಪರೂಪ, ಅದನ್ನ ನಾವು ನೋಡೋದು ಕಡಿಮೆ ಅಂತ. ಆದ್ಮೇಲೆ ಗಂಟು ಬಿದ್ರು ಜನರೆಲ್ಲ. ಆ ಮಗು ಸರಿ, ಅವರು ಹೇಳಿದ ಅರ್ಥ ಸರಿ ಇಲ್ಲ ಅಂತ ನೀನ್ ಅಂದಿ, ಸರಿಯಾದ ಅರ್ಥ ಒಂದಿರ್ಬೇಕಲ್ಲಪ್ಪ. ಸಾಮಾನ್ಯವಾಗಿ ಲೋಕದಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದು ಸುಲಭ, ಸರಿಯಾಗಿದ್ದದನ್ನ ಹೇಳೋದಿದೆಯಲ್ಲ ಅದು ತುಂಬಾ ಕಷ್ಟ. ಮನೆಗಳಲ್ಲಿ ಅಡುಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಮನೆಯಲ್ಲೂ ಅಂತಿರ್ತಾರೆ, ನಾಳೆಯಿಂದ ನೀವು ಮಾಡ್ರಿ ಗೊತ್ತಾಗತ್ತೆ ಅಂತ. ನಂಗ್ ಮಾಡಕ್ ಬಂದಿದ್ರೆ ಹೀಗ್ಯಾಕ್ ಅಂತ ಇದ್ದೆ ಅಂತ ಹೇಳಿ ಇವೆಲ್ಲ ನಿಮ್ಮ ಮನೆಯಲ್ಲಿ ಸಹಜವಾಗಿ ನಡೆಯುವಂಥದ್ದು. ತತ್ವಜ್ಞಾನದ ವಿಚಾರದಲ್ಲಿ ಹೀಗೆ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ನೀನು ಹೇಳು ಅಂತ ಗಂಟು ಬಿದ್ದು. ಅಥ ಕಥಂ ಕಥಯೇತಿ ತದಾ ಜನೇ ಗರಿತವತ್ಯುಚಿತಾರ್ಥಮುದಾಹರತೆ ಸಸಮಲಾಲ್ಯತ ವಿಸ್ಮಯ ಭಿನ್ನರೈರಪಿ ಸುರೈರ್ವಿಜಯಾಂಕುರ ಪೂಜಕೈಃ. ಯಾವಾಗ ಜನಗಳು ಕೇಳಿದಾಗ ವಾಸುದೇವ ಅದಕ್ಕೆ ಸರಿಯಾದ ಅರ್ಥ, ವೇದವ್ಯಾಸ ದೇವರಿಗೆ ಸಮ್ಮತವಾದ, ಶಾಸ್ತ್ರಕ್ಕೆ ಸಮ್ಮತವಾದ ಅರ್ಥವನ್ನ
ಹೇಳಿದಾಗ ಜನಕ್ಕೆಲ್ಲ ಆಶ್ಚರ್ಯ ಆಯ್ತು, ಈ ಮಗುಗೆ ಇಷ್ಟು ಗೊತ್ತಿದೆ. ಅಲ್ಲಿಂದ ಮುಖ್ಯ ಪ್ರಾಣದೇವರ ಅವತಾರರಾದ ಆನಂದ ತೀರ್ಥರ ಜಯ ಆರಂಭ ಆಯಿತು. ದೇವತೆಗಳು ಅನ್ಕೊಂಡ್ರಂತೋ ಪರವಾದಿ ನಿಗ್ರಹವನ್ನ ಇಲ್ಲಿಂದಾನೇ ಶುರು ಮಾಡ್ಯಾರೆ, ತಪ್ಪನ್ನ ಸಹಿಸೋದಿಲ್ಲ ಇವರು, ಸರಿಯಾದ ಶಾಸ್ತ್ರವನ್ನ ಮುಂದೆ ಕೊಡ್ಲಿಕ್ಕೆ ಇದೇ ನಾಂದಿ ಅಂತ. ಆಮೇಲೆ ಪುನಃ ಮನೆಗೆ ಹೋದ ಮೇಲೆ ಅಪ್ಪನನ್ನ ಕೇಳದ್ರಂತೆ, ಅಪ್ಪ ನಾನು ಇವತ್ತು ಕೇಳದೆ ಅದು ಸರಿನೋ ಇಲ್ಲೋ. ತಾಯಿಯೊಡನೆ ಮನೆಗೆ ಬಂದ ಕೂಡಲೇ ಅಪ್ಪನನ್ನ ಕೇಳಿದ್ರು, ಅಪ್ಪ ಅವ್ರು ಹೇಳಿದ್ದು ತಪ್ಪೋ ಇಲ್ಲೋ ನೀನೇ ಹೇಳು, ಶಿವಾಚಾರ್ಯರು ಹೇಳಿದ್ದು ನಿಗದತಾತ ಶಿವ ಕಥಕಸ್ಸಕಿಂ ವಿತತಗೀರತವಾಹಮಿತೀರಯನ್, ಅಥವಾ ನಾನು ಹೇಳಿದ್ ತಪ್ಪು ನೀವೇ ಹೇಳ್ರಿ ಅಂತ. ಆಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಓ ಇದೇನಿದು, ತುಂಬಾ ಪುಣ್ಯ ಮಾಡಿದ್ದೆ ನಾನು ಸುತ ವಿತಥಂ ಕಥಿತಂ ತ್ವಯೇತ್ಯಮುದೀರ್ಯ ಸವಿಸ್ಮಯಮಸ್ಮರತೆ. ತುಂಬಾ ಆಶ್ಚರ್ಯಗೊಂಡಂದ್ರು, ಮಗು ನೀ ಹೇಳಿದ್ದೆ ಸರಿ, ಅವ್ರು ಹೇಳಿದ್ದು ತಪ್ಪು ಅಂತ. ಪ್ರಕೃತಿ ತಕೃತಿತ ಕಲು ಮೇ ಶಿಶೋ ಮದಧಿನಾಥ ದಯೋ, ನನ್ನ ಅಧಿನಾಥ ನನ್ನ ಕುಲಸ್ವಾಮಿಯ ದಯೆ ಇದು, ಸಹಜವಾಗಿ ನ್ಯಾಚುರಲ್ ಇಂಟೆಲಿಜೆನ್ಸ್, ಏನು ವಾಯುದೇವರ ಯೋಗ್ಯತೆ, ಅವರ ಅವತಾರ ಮಾಡ್ಯಾರೆ, ನನ್ನ ಮಗನಿಗೆ ಸಹಜವಾಗಿ ನೈಜವಾಗಿ ಈ ಪ್ರತಿಭೆ ಇದೆ ಅಂತ ಹೇಳಿ ತುಂಬಾ ಆನಂದ ಪಟ್ರು. ಹೀಗೆ ಬೆಳೀತಾ ಇದ್ದಾಗ ಇನ್ನೊಮ್ಮೆ ಮಧ್ಯಗೆ ಭಟ್ರು ತುಂಬಾ ಸುಂದರವಾಗಿ ಪುರಾಣವನ್ನ ಹೇಳೋರು. ಅವರು ಪುರಾಣವನ್ನ ಹೇಳೋದನ್ನ ಕೇಳಿ ದೇವತೆಗಳೇ ಆಶ್ಚರ್ಯ ಪಡೋರು ಅಂತ ಇದೆ, ಅಂದ್ರೆ ತುಂಬಾ ಆನಂದ ಪಡೋರು ಅಂತ 2ನೇ ಸರ್ಗ ಸುಮಧ್ವ ವಿಜಯದಲ್ಲಿ ನಾವು ಕೇಳಿದ್ದೇವೆ. ಗೋವಿಂದ ಸುಂದರ ಕಥಾ ಸುಧಯ ಸರ್ವಣಾಂ ಆನಂದಯನ್ ಅಖಿಲ ಕೇವಲ ಇಂದ್ರಿಯಾಣಿ. ಮಧ್ಯಗೇಹ ಭಟ್ಟರು ಅನಂತೇಶ್ವರ ದೇವಸ್ಥಾನದಲ್ಲಿ ಪುರಾಣವನ್ನ ಹೇಳೋರಂತೆ. ಆಗ ಅಲ್ಲಿದ್ದ ಜನ ಮಾತ್ರ ಆನಂದ ಪಡೋದಲ್ಲ, ಮಧ್ಯಗೇಹ ಭಟ್ಟರ ಪುರಾಣವನ್ನ ಕೇಳಲಿಕ್ಕೆ, ಅನಂತೇಶ್ವರನ ಸೇವೆ ಮಾಡಲಿಕ್ಕೆ ಕಾಣದಂತೆ ಬಂದ ದೇವತೆಗಳು ಆನಂದ ಪಟ್ಟು ಹೋಗೋರಂತೆ, ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ. ಇಷ್ಟು ಅದ್ಭುತವಾದ ಪ್ರಭುತ್ವ ಮಧ್ಯಗೇಹ ಭಟ್ಟರಿಗೆ, ಅಂದ್ರೆ ಆನಂದ ತೀರ್ಥರ ವಾಸುದೇವನ ತಂದೆಗೆ, ಆನಂದ ತೀರ್ಥರ ಪೂರ್ವಾಶ್ರಮದ ತಂದೆಗೆ ಇತ್ತು. ಅಂಥ ಅದ್ಭುತವಾದ ಪ್ರೌಢಿಮೆ ಇತ್ತು. ಅವರೊಮ್ಮೆ ಪುರಾಣವನ್ನ ಹೇಳ್ತಾ ಇದ್ರು. ಅಲ್ಲಿ ಸ್ವಜನ ಕಥಯತಂ ಪ್ರಥಮೇ ಕಥಯತ್ಯಲಂ ಸ್ವಜನಕೆ ಜನಸಂಗವ್ರತೆ ಕಥಂ ಸಕಲ ಲೋಕ ಮನೋನಯನೋಸ್ತವಶ್ಚತುರಧಿ ಸಕಥಾಚಿತವಾಚಯತೆ. ಅವರು ಎಲ್ಲರೂ ಕೇಳ್ತಾ ಇದ್ರು. ಅಲ್ಲೊಂದಾಯ್ತು, ಲಿಕುಚ ಅನ್ನುವ ಒಂದು ಶಬ್ದ ಬಂತು. ಆ ಶಬ್ದದ ಅರ್ಥವನ್ನ ಹೇಳಲಿಲ್ಲ ಮಧ್ಯಗೇಹ ಭಟ್ಟರು. ಅದು ಹೇಳದೆ ಹೋದ ಕೂಡಲೇ ಮತ್ತೆ ಮಧ್ವಾಚಾರ್ಯರು ಅಂದ್ರೆ ವಾಸುದೇವ ಎದ್ದು ನಿಂತು ಕೇಳದ್ರಂತೆ, ಅಪ್ಪ ನೀನು ಎಲ್ಲಾ ಅನೇಕ ಮರಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅನೇಕ ಮರಗಳ ಹೆಸರನ್ನ ಹೇಳಬೇಕಾದ್ರೆ ಲಿಕುಚ ಅನ್ನೋ ಶಬ್ದಕ್ಕೆ ನೀನು ಅರ್ಥನೇ ಹೇಳಲಿಲ್ಲ, ಯಾಕಪ್ಪ ನೀನು ಮುಂದೊಟ್ಟೋದಿ, ಅದರ ಅರ್ಥವನ್ನ ಹೇಳು ಅಂದಾಗ ಮೆಲ್ಲಗೆ ಹೇಳಿದ್ರಂತೆ. ಅವರಿಗೆ ತಕ್ಷಣ ಹೊಳದಿಲ್ಲ. ಆಗ ನೀನೇ ಹೇಳು ಕಂದ ಅಂದಾಗ, ಲಿಕುಚ ಅಂದ್ರೆ ಹೆಬ್ಬಲಸು ಅಂತ, ಹಳಸಿನ ಹಣ್ಣಿನಲ್ಲೋ ಅಥವಾ ಹೆಬ್ಬಲಸು ಅಂತ ಒಂದು ಗಿಡಕ್ಕೆ ಲಿಕುಚ ಅಂತ ಕರೀತಾರೆ. ಪ್ರಾಯ ಆನಂದ ತೀರ್ಥ ಭಗವತ್ಪಾದರಿಗೆ ತುಂಬಾ ಪ್ರೀತ್ಯಾಸ್ಪದವಾದ ವಂಶ ಲಿಕುಚ ವಂಶ. ತ್ರಿವಿಕ್ರಮ ಪಂಡಿತರು ಶ್ರೀಮದಾಚಾರ್ಯರ 3 ರೂಪವನ್ನು ನೋಡಿ ವಾಯುಸ್ತುತಿಯನ್ನ ನಿರ್ಮಾಣ ಮಾಡಿದ ಪುಣ್ಯಾತ್ಮರು. ಈ ನಾರಾಯಣ ಪಂಡಿತರೇ ಈ ಗ್ರಂಥವನ್ನ ನಮಗೆಲ್ಲ ಕೊಟ್ಟವರು. ಇಲ್ಲಿ ಕುಚಾಂತ ವಂಶ, ಆ ವಂಶದವರ ಮೂಲ ಹೆಸರನ್ನ ಹೇಳದೇ ಇದ್ರೆ ಹೇಳಿದ್ರು ಏನೋ ಅನ್ನುವಂತೆ ಇದೆ. ಅವರದೀತಿ ಪಿತರಿಯ ಪಿಚೋತಿತೆ, ನೀನೇ ಹೇಳು ಅಂದಾಗ ಸರಿ. ಆಗ ಹೆಬ್ಬಲಸು ಅಂತ ಹೇಳಿ ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ. ಏನೇ ಮಗು ಇಷ್ಟು ಚೆನ್ನಾಗಿದೆ ಅಂದಾಗ ಅನ್ಕೊಂಡು, ಮಗುಗೆ ಒಳ್ಳೆ ಪ್ರೌಢಿಮೆ ಇದೆ, ಉಪನಯನ ಯಾಕೆ ಮಾಡಬಾರದು? ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತ ಮಧೂಷಣಂ ಪ್ರಣಯ ಬಂಧುರ ಬಂಧವ ಮಾನಸೋ ದ್ವಿಜ ಕುಲಾಕುಲ ಮುತ್ಸವ ಮಾತನೋತ್. ಎಲ್ಲರನ್ನ ಕರೆಸಿ ಒಳ್ಳೆ ಯೋಗ್ಯವಾದ ಕಾಲದಲ್ಲಿ ಮಧ್ವಾಚಾರ್ಯರಿಗೆ ಉಪನಯನವನ್ನ, ವಾಸುದೇವನಿಗೆ ಉಪನಯನವನ್ನ ಮಾಡಿದ್ದಾರೆ. ಜನಕ್ಕೆಲ್ಲ ತುಂಬಾ ಸಂತೋಷ ಆಯಿತು. ಜನಕ್ಕೆ ಸಂತೋಷ ಆಗೋದಕ್ಕಿನ್ನ ಇವರಿಗೆ ಉಪನಯನ ಆದಾಗ ವೇದಾಭಿಮಾನಿ ದೇವತೆಗಳಿಗೆ ಬಹಳ ಸಂತೋಷ ಆಯ್ತಂತೆ. ಯಾಕೆ? ನಾಳೆಯಿಂದ ಇವರ ಬಾಯಲ್ಲಿ ನಾವೆಲ್ಲ ಬರ್ತೇವೆ ಅಂತ ಅವರು ವೇದೋಚ್ಚಾರಣೆ ಮಾಡುವ ಅಧಿಕಾರವನ್ನ ಪಡೆದರು ಅಂತ. ಹಾಗಾಗಿ
ವಿವಿಧ ವೇದತಯ ವಿಧಿರ್ಷವ ವದನ ರಂಗಪದೇಸ್ಯ ಚಿರಾಯಯ. ಇವನ ವದನ ನಮ್ಮ ರಂಗಮಂಚ. ನಾವು ಇವರ ನಾಲಿಗೆಯ ಮೇಲೆ ಚೆನ್ನಾಗಿ ನರ್ತನ ಮಾಡಬಹುದು. ಸುರವರ ಪ್ರಮದ ಅಪಿ ಸಪ್ರಿಯ. ದೇವತಾ ಶ್ರೇಷ್ಠರಾದ ಎಲ್ಲ ವೇದಾಭಿಮಾನಿ ದೇವತೆಗಳು ತುಂಬಾ ಆನಂದ ಪಟ್ಟರು. ಓ, ನಾಳೆಯಿಂದ ನಲಿದಾಡೆಯನ್ನ ನಾಲಿಗೆಯ ಮೇಲೆ ಅಂತ ನಾವು ಭಾರತೀ ದೇವಿಯನ್ನ ಕೇಳ್ತೇವಲ್ಲ, ಚೆನ್ನಾಗಿ ಮಾತಾಡುವವರ ಮೇಲೆ ಅಂತೀವಿ ನಿಮ್ಮ ನಾಲಿಗೆಯ ಮೇಲೆ ಭಾರತೀ ನಲಿತಾಳಂತೆ. ಭಾರತೀ ಪತಿಗಳಿವರು. ಇವರು ವೇದವನ್ನ ಹೇಳೋದು ಅಂದ್ರೆ ಏನದು? ಎಲ್ಲ ವೇದಾಭಿಮಾನಿಗಳಿಗೆ ತುಂಬಾ ಸಂತೋಷ. ಇವರ ಬಾಯಲ್ಲಿ ನಮ್ಮ ಹೆಸರು ಬರತ್ತೆ ಅಂತ. ವಿಹಿತ ಸಾಧನ ಸಾಧಿತ ಸತ್ಯೋಜ್ವಲನ ಮುಜ್ವಲದಿರ್ಜ್ವಲಯನ್ನಯನ್ ಉಪನಿನಾಯ ಸುತಂ ಸಮಲಂಕೃತಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ. ಮಧ್ಯಗೆಯ ಭಟ್ಟರು ಆಹುತಿಗಳಿಂದ ಅಗ್ನಿಯನ್ನ ಪ್ರಜ್ವಲಿಸುವಂತೆ ಮಾಡಿದರು. ಅಂದ್ರೆ ಅಗ್ನಿ ಕಾರ್ಯವನ್ನ ಮಾಡೋದನ್ನ ಹೇಳಿಕೊಟ್ರು. ವೇದದಲ್ಲಿ ಹೇಳಿದ ಎಲ್ಲಾ ಸಾಮಗ್ರಿಗಳಿಂದ ಉಪನಯನ ಹೋಮವನ್ನ ಮುಗಿಸಿ ಶಿಶುವಾದಂತಹ ವಾಸುದೇವನಿಗೆ ಶಿಖೆಯನ್ನ ಬಿಡಿಸ್ಯಾರ. ತಲೆಯನ್ನ ಚೆನ್ನಾಗಿ ಬೋಳಿಸಿ ಶಿಖೆಯನ್ನ, ಉಪನಯನ ಕಾಲದಲ್ಲಿ ಶಿಖೆಯನ್ನ ಬಿಡಿಸೋದುಂಟಲ್ಲ, ಹಾಗೆ ಮಾಡಿದ್ದಾರೆ. ಆಮೇಲೆ ನೀನು ಅಗ್ನಿ ಕಾರ್ಯ ಹೇಗೆ ಮಾಡಬೇಕು, ಸಂಧ್ಯಾ ವಂದನೆ ಹೇಗೆ ಮಾಡಬೇಕು ಅದನ್ನೆಲ್ಲ ಹೇಳಿಕೊಟ್ಟು ಆಮೇಲೆ ಅನ್ಕೊಂಡ್ರು. ಇತಿ ಗುರು ತ್ರಿಜಗದ್ಗುರು ಶಿಕ್ಷಣೆ ಸ್ಫುಟ ಮಹಾಸಿ ಸುಲೈಕೃತ ಸಾಕ್ಷಿಭಿ. 3 ಲೋಕಕ್ಕೆ ಗುರುಗಳು ಯಾರ? ಆನಂದ ತೀರ್ಥ ಭಗವತ್ಪಾದರು ಅಂದ್ರೆ ವಾಯುದೇವರ ಅವತಾರ. ಎಲ್ಲಾ ದೇವತೆಗಳಿಗೂ ಇವರೇ ಗುರುಗಳು. ವಿಜಯರಾಯರ್ ಅಂತಾರೆ, ಪ್ರಾಣ ಅಪಾನ ವ್ಯಾನ ಬುಧಾನ ಸಮಾನ ನೀನೆ ಆನಂದ ಭಾರತಿ ರಮಣ. ಆನಂದ ಭಾರತಿ ರಮಣ. ನೀನೇ ಶರ್ವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪವರೇಣ್ಯ. ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರತದಲ್ಲಿ ಏನೇನೆ ಸಹಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ ಪವಮಾನ 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 ಜಗದ ಪ್ರಾಣ. ಹೀಗಾಗಿ ನೀನೇ ಶರವಾದಿ ಗೀರ್ವಾಣಾದ್ಯರಿಗೆ, ರುದ್ರಾದಿ ದೇವತೆಗಳ ಪ್ರೊಫೆಸರ್ ಟೀಚರ್ ನೀವು, ಅವರಿಗೆ ಎಲ್ಲಿ ಹೇಳಿಕೊಡೋದು? ಬ್ರಹ್ಮಚರ್ಯಕ್ಕೆ ತುಂಬಾ ಪ್ರಸಿದ್ಧವಾದ ರೂಪ ಅಂದ್ರೆ ಕುಮಾರ. ರುದ್ರದೇವರ ಮಗ ಷಣ್ಮುಖ ಒಳ್ಳೆ ಬ್ರಹ್ಮಚಾರಿ. ಅವನನ್ನು ಮೀರಿಸುವಂತ ಅದ್ಭುತವಾದ ಬ್ರಹ್ಮಚರ್ಯ ವಾಸುದೇವನ ಬ್ರಹ್ಮಚರ್ಯ. ಸಮುಚಿತ ಚರಣೆ ಚತುರಂ ಸತ ಕ್ಷಿತಿಸರೋ ಮುದಮಾಯತ ಶಿಕ್ಷೆಯನ್. ತುಂಬಾ ಆನಂದ ಆಯಿತು ತಮ್ಮ ಮಗನ ಆ ಬ್ರಹ್ಮಚರ್ಯ ವ್ರತವನ್ನ ಪರಿಪಾಲನೆ ಮಾಡೋದನ್ನ ನೋಡಿ. ಏನು ಜಗತ್ತಿಗೆ ಗುರುಗಳಾದ ಭಾರತೀಪತಿಗಳಾದ ಪರಮಾತ್ಮನ ಮಕ್ಕಳಾದ ವಾಯುದೇವರ ಅವತಾರರಾದ ಈ ವಾಸುದೇವ ಒಂದು ಸಣ್ಣ ಕೌಪೀನವನ್ನ ಹಾಕಿಕೊಂಡು ನಿಂತಿದ್ರೆ ಆಶ್ಚರ್ಯಪಟ್ಟರು. ಭುವನ ಭಕ್ತರೋಹೋ ಸ್ವನಿಗೂಹನಂ ಸುರಸಭಾಸು ಕುತೂಹಲ ಮಾತನು. ದೇವತಾ ಸಭೆಯಲ್ಲಿ ಆಶ್ಚರ್ಯ ಅಂತ. ಏನ್ರಿ ವಾಯುದೇವರ ಯೋಗ್ಯತೆ ಏನು? ಅಂಥವರು ಇವತ್ತು ಸಾಮಾನ್ಯ ಒಬ್ಬ ಮುಂಜಿ ಹುಡುಗನಂತೆ ಕೌಪೀನ ಹಾಕೊಂಡು ನಿಂತಿಯಾರಲ್ಲ, ಎಷ್ಟು ದೊಡ್ಡವರು ಇವರು. ಎಷ್ಟು ಲೋಕದಲ್ಲಿ ಇನ್ನೊಬ್ಬರಿಗೆ ಧರ್ಮವನ್ನ ಯಾವ ರೀತಿಯಾಗಿ ಪರಿಪಾಲನೆ ಮಾಡಬೇಕು ಅಂತ ಮಾಡೆಲಿಂಗ್ ಮಾಡೋ ಸಲುವಾಗಿ ಯಾವ ಪ್ಯಾರಾಮೀಟರ್ ಅನ್ನು ಬಿಡದೆ ಇವರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ದೇವತಾ ಸಭೆಯಲ್ಲಿ ಅಂದ್ರಂತ. ಆಮೇಲೆ ಒಮ್ಮೆ ಕ್ವಚಿತಮಂ ನಿಜಗಾಂಸುರ ಶಾಂತಿಮಾನ್ ಉಪಸರ್ಪ ಸಸರ್ಪಮಯೋ ಅಸುರ. ಇವರು ದುರ್ಗಾ ಬೆಟ್ಟದಿಂದ ಮನೆಗೆ ಬರಬೇಕಾದ್ರೆ ಒಬ್ಬ ಅಸುರ ಹಾವಿನ ರೂಪದಲ್ಲಿ ಬಂದು ಕಚ್ಚಲಿಕ್ಕೆ ಬಂದ. ಇವರು ಹೆಬ್ಬೆಟ್ಟಿನಿಂದ ಅದನ್ನ ಹೊಸಗೆ ಹಾಕಿದ್ದಾರೆ. ಇವತ್ತು ನಾವು ಅಲ್ಲಿ ನೋಡ್ಬೋದು, ದುರ್ಗಾ ಬೆಟ್ಟದಿಂದ ಕೆಳಗೆ ಇಳಿದ ಕೂಡಲೇ ವಾಸುದೇವನು ತನ್ನನ್ನ ಕಚ್ಚಲಿಕ್ಕೆ ಬಂದ ದೈತ್ಯ ರೂಪದ ಹಾವನ್ನ ಹೊಸಗಿದ ಸ್ಥಳ ಅಂತ ಅಲ್ಲಿ ಆಚಾರ್ಯರ ಬೆಟ್ಟು ಮೂಡಿದೆ. ಈಗೂ ಅಲ್ಲಿ ಕಟಾಂಜನ ಹಾಕಿ ಇದನ್ನು ಮಾಹಿತಿಯನ್ನು ಬರೆದಿದ್ದಾರೆ. ಸುಮಧ್ವಿಜಯಲ್ಲಿ ಅದರ ಉಲ್ಲೇಖ ಉಂಟು. ಸರ್ಪದ ಆಕಾರವನ್ನು ಧರಿಸಿದ ಒಬ್ಬ ದೈತ್ಯನನ್ನ ಆಚಾರ್ಯರು ಸಂಹಾರ ಮಾಡಿದಂತಹ ಸ್ಥಳ ಅದು. ತ್ವರಿತ ಮುದ್ಯತ ವಿಸ್ತೃತ ಮಸ್ತಕ ಪ್ರತಿದಂಶಯ ದೈನಮಿವೀಕ್ಷಿತಂ ಪ್ರಭುಪದಾರುಣ ಚಾರುತರಂಗುಲಿ ವಿಹೃತಿ ಪಿಷ್ಟತನು ಪ್ರತತಾಮಸಃ. ಹಿಟ್ಟಿನ ಮುದ್ದೆಯಂತೆ ಅವನನ್ನ ತುಳಿದು ಕೊಂದು ಹಾಕಿದ್ದಾರೆ. ದುಷ್ಟನನ್ನ ನಿಗ್ರಹವೂ ಮಾಡಿದರು.
ಇಂತಹ ಆನಂದ ತೀರ್ಥ ಭಗವತ್ಪಾದರು ಅಂದ್ರೆ ವಾಸುದೇವ ಅಧ್ಯಯನ ಮಾಡ್ಲಿ ಅಂತ ಒಬ್ಬ ಗುರುಗಳಲ್ಲಿ ಕೊಟ್ಟು ಕಳಿಸಿದ್ರಂತ. ಅವರಪ್ಪ ಮಧ್ಯಗೆ ಭಟ್ಟರು ಇವ್ರು ಯಾಕೆ ಅಧ್ಯಯನ ಅದನ್ನೇ ಅಂತಾರೆ. ಸಾಮಾನ್ಯ ಎಲ್ಲ ಗೊತ್ತಿದ್ದವರು ಒಂದ್ ಮಾತಂತೀವಲ್ಲ, ಅವರ ಅಂಗೈಯಲ್ಲೇ ನೆಲ್ಲಿಕಾಯಿ. ಅವ್ರಿಗೆ ಅಂಗೈಯಲ್ಲಿ ನೆಲ್ಲಿಕಾಯಿನ್ನೇ ಯಾಕೆ ಹೇಳ್ತಾರೆ ಅಂದ್ರೆ ಅದು ರೌಂಡ್ ಇರುತ್ತೆ. ಸುಮ್ಮನೆ ಹೀಗಂದ್ರೆ ಇಡೀ ಸರ್ಕಂಫರೆನ್ಸ್ ಅನ್ನ ನೋಡ್ಬೋದು. ಹಾಗಾಗಿ ಮಧ್ವಾಚಾರ್ಯರ ಬಗ್ಗೆ ಅದೇ ಮಾತಂತಾರೆ. ಕರತಲೆ ಕಲು ಕಂದುಕ ವತ್ಸರ ಸಕಲಯ ಕಲಯ ಸಹ ವಿದ್ಯೆಯ. ಕೈಯಲ್ಲೇ ಬಾಲ್ ಇದ್ದ ಹಾಗೆ ಶ್ರೀಮದಾಚಾರ್ಯ ಎಲ್ಲಾ ವಿದ್ಯೆಗಳು ಗೊತ್ತು. ಆದರೂ ಗುರುಗಳ ಹತ್ರ ಹೋಗಿ ಇವರು ಕಲೀಲಿ ಅಂತ ಕಳಿಸಿದಾಗ ನಂಗೆಲ್ಲ ಗೊತ್ತು ಬೇಡಪ್ಪ ಅನ್ನಿಲ್ಲ. ಆಯ್ತು, ಗುರುಗಳ ಮುಖಾಂತರನೇ ವಿದ್ಯೆ ಬರಬೇಕು. ಏನು ದೇವರು ಹಾಕಿದ ಯಾವ ರೂಲನ್ನು ಬಿಡಲ್ಲ. ಯಾಕೆಂದ್ರೆ ಸ್ವಾಮಿ ಕೃಷ್ಣಾವತಾರದಲ್ಲಿ ಸಾಂದೀಪನಿ ಆಚಾರ್ಯರ ಮನೆಯಲ್ಲಿ ಹೋಗಿ ಅಧ್ಯಯನ ಮಾಡಿದ್ದ, ರಾಮಾವತಾರದಲ್ಲಿ ವಿಶ್ವಾಮಿತ್ರರ ಬಳಿಯಲ್ಲಿ ಹೋಗಿ ಅಧ್ಯಯನವನ್ನ ಮಾಡಿದ್ದ. ನನ್ನ ಪ್ರಭುವಾದ ನನ್ನ ತಂದೆಯಾದ ಜಗತ್ತಿಗೆ ತಂದೆಯಾದ ರಾಮಕೃಷ್ಣರೇ ಅಧ್ಯಯನವನ್ನ ಮಾಡಿ ಜಗತ್ತಿಗೆ ತೋರಿಸಿದಾಗ ನಾನು ಹೋಗ್ಬೇಕಲ್ವಾ, ನಂಗೆಲ್ಲ ಗೊತ್ತಿದೆ ಅಂತ ಹೇಳಬಾರ್ದು. ಇನ್ನೂ ಇದೊಂದು ರೀ, ಯಾರಾದ್ರೂ ಒಬ್ರು ಹೇಳಬೇಕಾದ್ರೆ ನಾವು ಅದನ್ನ ಕೇಳಬೇಕಂತ. ಅವ್ರ ಬಾಯಿಂದ ಹೇಗೆ ಬರುತ್ತೆ ಅಂತ. ನಮ್ಗೆಲ್ಲ ಗೊತ್ತು ಬಿಡ್ರಿ, ನೀವೇನ್ ಹೇಳೋದು ಬೇಡ ಅಂತ ಹಾಗೆ ಮಾಡಬಾರ್ದು. ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಆಟ ಪಾಠ ಎಲ್ಲದರಲ್ಲೂ ಮುಂದೆ ಇದ್ರು ಇವರು. ಒಮ್ಮೆ ಹಾರೋದು, ಲಾಂಗ್ ಜಂಪು, ಕಬಡ್ಡಿ ಆಡೋರಂತ. ಪ್ಲವನ ತೇಜಸಿ ಹಂತನ ಕೇವಲಂ ವಿಜಿತವಾನ್ ಸತತಾ ಸಕಲಾಂಜನಾನ್ ಪ್ರಭು ನಿಧೇಶ ಕರೋ ಹನುಮತ್ತನೋ ನನು ಜಿಗಾಯ ಸವಾಲಿ ಸುಧಾಧಿಕಾನ್. ಪ್ಲವನ ತೇಜಸಿ ಗಾಳಿಯಲ್ಲಿ ಹಾರೋದು, ಲಾಂಗ್ ಜಂಪು. ಇವರೇ ಫಸ್ಟ್ ಇರೋರು. ಆಮೇಲೆ ಅನ್ಕೊಂಡು ಇವ್ರೇನಪ್ಪ, ಪ್ರಾಯ ಹನುಮಂತನ ಅವತಾರವೇ, 100 ಯೋಜನ ಅನಾಯಾಸವಾಗಿ ಹಾರಿದ ಹನುಮಪ್ಪನ ಅವತಾರ ಇವರು. ಇದು ಲಾಂಗ್ ಜಂಪ್ ಏನಿದು. ಹೀಗೆ ಮತ್ತೆ ಜಲವಿಹಾರ, ಈಜು ಹೊಡೆಯೋದ್ರಲ್ಲೂ ಫಸ್ಟ್, ಓಡೋದ್ರಲ್ಲಿ ಫಸ್ಟ್, ಗ್ರಹಣ ನಿಗ್ರಹಣ ಅಂದ್ರೆ ಕಬಡ್ಡಿ ಆಟ, ಒಬ್ಬರನ್ನ ಹಿಡಿಯೋದು, ಹಿಡಿದಾಗ ಬಿಡಿಸ್ಕೊಂಬೋದು, ಎಲ್ಲದರಲ್ಲೂ ಮುಂಚೂಣಿಯಲ್ಲೇ ಇದ್ದು. ಹೀಗಿರೋ ಕಾಲಕ್ಕೆ ಒಮ್ಮೆ ಅಂದ್ರು, ಅಲ್ಲಪ್ಪ ಗುರುಗಳು ಒಂದ್ ಮಾತನ್ನಂದ, ಯಾರು ನಿನಗೆ ಯಾವಾಗಲೂ ಆಟದಲ್ಲೇ ಆಸಕ್ತಿ ಅಲ್ಲ. ಅಥ ಕದಾಚನ ಸೋಧ್ಯಯನಂತರೇ ತಮವದತ್ ಕುಪಿತೋನ್ಯ ಮನಸ್ವಿನಂ ಪಠಸಿನೋ ಶಠತೆ ಸಖಿಭಿಸ್ಸಮಂ ಕಿಮಿತಿ ನಿತ್ಯ ಮುದಾಸಿತ ಧೀರಿತಿ. ಒಮ್ಮೆ ಅಂದ್ರು, ಅನ್ಯ ಮನಸ್ವಿನಂ, ಬೇರೆ ಕಡೆ ಮನಸ್ಸಿದ್ದಂತಹ ಮಧ್ವರನ್ನ ನೋಡಿ, ನಿನಗೇನು ಓದಿನಕ್ಕಿನ್ನ ಬೇರೆ ಕಡೆನೆ ಗಮನ ಉಂಟಲ್ವಾ ಅಂತ ಅಂದ್ರಂತೆ. ಆದ್ರೆ ಇಲ್ಲಿ ನಿಜವಾಗ್ಲೂ ತಿಳಿಯಬೇಕಾದದ್ದು, ಮಧ್ವಾಚಾರ್ಯರಿಗೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಮತ್ತೆ ಅನ್ಯ ಮನಸ್ಸಿನಮ್ಮಂತ ನಾರಾಯಣ ಪಂಡಿತರು ಅಂದ್ರೆ ಹೇಗೆ? ಅನ್ಯ ಅಂದ್ರೆ ಒಂದು ಅರ್ಥ ಬೇರೆ ಅಂತ, ಅನ್ಯ ಅಂದ್ರೆ ದೇವರು ಅಂತ ಅರ್ಥ ಇದೆ. ಉಪನಿಷತ್ತಿನಲ್ಲಿ ನಾವೆಲ್ಲ ಕೇಳ್ತೇವೆ, ದ್ವಾಸುಪರ್ಣ ಸಯುಜ ಸಕಾಯೋ ಸಮಾನಂ ವೃಕ್ಷಂ ಪರಿಷತ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ವದತ್ಯ ಅನಷ್ಟನ್ನನ್ಯ. ಒಬ್ಬ ಅನ್ಯ ಅಂದ್ರೆ ಜೀವಾತ್ಮ, ಅಲ್ಲಿ ಹಣ್ಣನ್ನ ತಿಂತಾನೆ. ಅನ್ಯ ಜೀವನಿಂದ ಭಿನ್ನನಾದ ಪರಮಾತ್ಮ ನೋಡ್ತಾನೆ, ಅವನ ಅಂಪೇರು, ಇವನು ಅನುಭವಿಸೋನು ಅಂತ. ಸೊ ಅನ್ಯ ಅನ್ನೋದಕ್ಕೆ ದೇವರು ಅಂತ. ಇಲ್ಲಿ ಅನ್ಯ ಮನಸ್ವಿನಂ ಅಂದ್ರೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ ವಾಯುದೇವರಿಗೆ. ಮತ್ತೆ ಎಲ್ಲಿ ನೋಡಿದ್ರು ದೇವರೇ ಕಾಣಿಸ್ತಾನೆ. ಅನ್ಯ ಮನಸ್ವಿನಂ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸಿತ್ತು, ಅದು ಗುರುಗಳಿಗೆ ಗೊತ್ತಾಗಿಲ್ಲ. ಅವ್ರು ಆಕ್ಷೇಪ ಮಾಡಿದ್ರು, ನೀನೇನಪ್ಪ ತುಂಬಾ ಆಟದಲ್ಲೇ ಆಸಕ್ತ, ನೀನು ಪಾಠದಲ್ಲಿ ನಿನಗೆ ಆಸಕ್ತಿ ಇಲ್ಲ, ಯಾಕೆ ಹೀಗೆ ಮಾಡ್ತಿ, ನೀನೇನು ಮಹಾಪಂಡಿತಾನ ಅಂತ ಆಕ್ಷೇಪಣೆ ಮಾಡಿದ್ರು. ಅದಕ್ಕೆ ಆಚಾರ್ಯರು ಏನು ಉತ್ತರ ಕೊಡ್ಬೇಕು? ಸ್ವಾಮಿ, ನೀವು ಹೇಳಿಸಿದ್ದೇನೆ ಮತ್ತೆ ಹೇಳಿಸಿದ್ರೆ ಬೇಜಾರಪ್ಪ. ನೀವು ಮೊನ್ನೆಯಿಂದ ವಾರ ಆಯ್ತು, ಅಗ್ನಿಮೀಳೆ ಪುರೋಹಿತಂ ಅಗ್ನಿಮೀಳೆ ಪುರೋಹಿತಂ ಅಗ್ನಿಮೀಳೆ. ಎಷ್ಟ್ ಸಲಿ ಸ್ವಾಮಿ ಹೇಳೋದು? ಗುಣನಿಕ ಚರಣಾಧಿಕ ಗೋಚರ ನಮಮಹೃದಯಿತೇತ್ಯುದಿತೇ ಮುನ. ಹೌದಾ, ನಾ ಹೇಳ್ಕೊಟ್ಟಿದ್ದೆಲ್ಲ ನಿಂಗೆ ಬಂದ್ಬಿಡ್ತಾ? ವದ ಎಲ್ಲಿ ಹೇಳು ನೋಡೋಣ. ನೀನ್ ಮಹಾಪಂಡಿತ ವದ ವಿಶಾರದ ವಾದಿ ಯಥೇಪ್ಸಿತಂ ತ್ವಮುಪರೀತ್ಯ ವದದ್ಧರಣಿ ಸುರಹ. ಇಲ್ಲಿ ಹೇಳು ಅಂದಾಗ ಮಧ್ವರು ಶುರು ಮಾಡಿದ್ರು. ಇವ್ರು ಹೇಳ್ಕೊಟ್ಟಿದ್ದೆಲ್ಲ ಹೇಳಿ, ಮುಂದಿಂದು ಹೇಳಿ, ಇವರು ಪಾಠ ಆಗದೆ ಇರೋದೆಲ್ಲ ಹೇಳಿಟ್ಬಿಟ್ರು. ಅವ್ರಂದ್ರು, ಅಪ್ಪ ನೀನು ಇಷ್ಟು ತಿಳಿದು ನನ್ನ ಹತ್ರ ಯಾಕೆ ಬಂದ್ಯಪ್ಪ? ನೀನು ಬಂದಿದ್ದು ನೋಡಿದ್ರೆ ನನಗೇನು ಗೊತ್ತಿದೆ ಅಂತ ತಿಳ್ಕೊಂಬಕ್ ಬಂದೇವು ಏನೋ ಅನ್ನೋ ತರ ಇದೆ. ಅವ್ರೇನ ಮಾತಾಡಿಲ್ಲ.
ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅವರು ಗೊತ್ತಿಲ್ಲದಂತಹ ವಿಷಯ ಏನು? ಎಲ್ಲಾ ವೇದಗಳನ್ನ ಬಲ್ಲವರು. ಸಕಲ ಲಕ್ಷಣ ಶಿಕ್ಷಣ ಮೂಲಭೂ ಶ್ರುತಿ ಸಮಾಮನನಂ ಸ್ಖಲನೋಜ್ಜಿತಂ. ಎಲ್ಲೂ ಸ್ಖಾಲಿತ್ಯ ಇಲ್ಲ, ಆ ಯಾವುದೂ ಇಲ್ಲ, ಚೆನ್ನಾಗಿ ಹೇಳಿದ್ರು. ಹೇಳಿದ್ದನ್ನ ಕೇಳಿ ಅವರಂದ್ರು, ನೀವು ತುಂಬಾ ದೊಡ್ಡವರು, ನನ್ನ ಭಾಗ್ಯ ನಿಮ್ಮಂತ ಶಿಷ್ಯ ಸಿಕ್ಕಿದ್ದು, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು. ಏನು? ನನ್ನ ಮಗನಿಗೆ ಹುಟ್ಟಿದಾಗಿನಿಂದ ತಲೆನೋವು, ಆ ತಲೆನೋವು ಹೋಗುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರು. ಮಕ್ಕಳಿಗೆ ತಲೆನೋವು ಇದ್ರೆ ಪರವಾಗಿಲ್ಲ, ಮಕ್ಕಳೇ ತಲೆನೋವು ಆದ್ರೆ ತುಂಬಾ ಕಷ್ಟ. ಮಧ್ವಾಚಾರ್ಯರನ್ನೇ ಬೇಡಬೇಕು, ಸ್ವಾಮಿ ಮಕ್ಕಳಿಗೂ ತಲೆನೋವು ಕೊಡಬೇಡ, ಮಕ್ಕಳನ್ನೇ ತಲೆನೋವು ಥರಾನು ಕೊಡಬೇಡ ಅಂತ. ಪ್ರಕೃತದಲ್ಲಿ ಅವರು ಆಚಾರ್ಯರು ಆ ಗುರುಪುತ್ರನನ್ನ ಕರೆದ್ರಂತೆ. ಸವಿಪೆನೆ ವಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಅವನ ಕಿವಿಯಲ್ಲಿ ಏನೋ ಊದುದ್ರಂತೆ. ಮಧ್ವರ ಬಾಯಿಂದ ಬಂದ ಗಾಳಿ ಅವನ ಕಿವಿಗೆ ಬಡೆದ ಮೇಲೆ ಇನ್ನೆಂದೂ ತಲೆನೋವೇ ಬಂದಿಲ್ಲಂತೆ. ಅಮೃತಾಂಜನಿಗೆ ಉದ್ಯಾಪನೆ, ಅವನು ಡಾರ್ಟು ಅಮೃತಾಂಜನ ಪ್ರಶ್ನೆನೇ ಇಲ್ಲ ಅಂತ. ಇದೊಂದು ನಮಗೆ ಪಾಠವನ್ನ ಹೇಳಿದ್ರು. ಸಂಸಾರದ ಸಮಸ್ಯೆಗೆ ಏನಾದ್ರೂ ಒಂದು ದಾರಿ ಬೇಕಾ? ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡು, ತಲೆ ಬಿಸಿ ಹೋಗುತ್ತೆ. ಇಲ್ಲಾಂದ್ರೆ ಈ ತಲೆ ಬಿಸಿ ಇದ್ದಿದ್ದೆ, ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ. ಆಚಾರ್ಯರ ಶಾಸ್ತ್ರ ಕೇಳ್ತಾ ಕೇಳ್ತಾ ಪುಣ್ಯವೂ ಉಂಟು, ತಲೆ ಬಿಸಿಗಳು ಕಮ್ಮಿ ಆಗತ್ತೆ. ಆದ್ರಿಂದ ಅದನ್ನ ಕೇಳುವುದನ್ನ ನೀ ಪ್ರಾಕ್ಟೀಸ್ ಮಾಡು. ಆಚಾರ್ಯರ ಶಾಸ್ತ್ರ ಅದು ಸಂಸಾರ ಬಂಧನದ ಬಿಡುಗಡೆಯನ್ನೇ ಮಾಡುವಂತಹ ಅದ್ಭುತವಾದ ಶಾಸ್ತ್ರ ಅದು. ಆಚಾರ್ಯರ ಶಾಸ್ತ್ರ ಹೋಗ್ಲಿ, ಅವರ ಸ್ಮರಣೆ ಸಾಕು ಅಂತಾರೆ ವಾದಿರಾಜರು. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಪ್ರಕೃತಿ ಬಂಧದಲ್ಲಿ ಸಿಲುಕಿ ನಾನಾ ತೊಂದರೆಗಳಿಂದ ಅನುಭವಿಸೋರಿಗೆ ಅವರ ಶಾಸ್ತ್ರ ಒಂದು ತುಂಬಾ ದೊಡ್ಡ ರೆಸಾರ್ಟ್. ಅದು ತುಂಬಾ ಸಂತೋಷವನ್ನ ಕೊಡುವಂತಹ ಔಷಧಿ ಅಂತಾರೆ. ಇಷ್ಟೆಲ್ಲ ಆದ ಮೇಲೆ ಗುರುಗಳು ಅಂದ್ರು, ತಾವು ಎಲ್ಲ ಕಲ್ತಿದ್ದೀರಿ, ಮನೆಗೆ ಹೋಗಿ ಬರ್ಬೋದಲ್ಲ ಸ್ವಾಮಿ, ಗುರುದಕ್ಷಿಣೆ ಏನಾದ್ರು ಕೊಡ್ತೇನೆ. ಏನ್ ನಿಮ್ಮಿಂದ ತಗೊಂಡು ನಾನು ಹೇಳ್ಕೊಟ್ಟಿದ್ರೆ ಅಲ್ವಾ, ನಿನಗೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಆದ್ರೂ ಲೋಕದಲ್ಲಿ ಗುರುದಕ್ಷಿಣೆ ಕೊಡುವ ಪದ್ಧತಿ ಇದೆಯಲ್ಲ, ಕೊಡ್ತೇನೆ. ಏನ್ ಕೊಡ್ತೇವೆ ನಿನಗೆ ಬಿಟ್ಟಿದ್ದೀನಪ್ಪ, ನೀನು ತುಂಬಾ ದೊಡ್ಡವನು ಅಂದ್ಬಿಟ್ರು. ಹಾಗಾದ್ರೆ ಸ್ವಾಮಿ ಐತರೆಯ ಉಪನಿಷತ್ತನ್ನ ತಮಗೆ ಉಪದೇಶ ಮಾಡ್ಲಾ ಅಂದ್ರು. ಮಾಡಿ, ತುಂಬಾ ಅದ್ಭುತ ಉಪದೇಶ. ಆಚಾರ್ಯರಿಗೆ ಐತರೆಯ ಅಂದ್ರೆ ತುಂಬಾ ಇಷ್ಟ. ಸಮಗ್ರ ಸುಮಧ್ವವಿಜಯದಲ್ಲಿ 5 ಬಾರಿ ಐತರೆಯದ ಬಗ್ಗೆ ಉಲ್ಲೇಖ ಬಂದಿದೆ. ತುಂಬಾ ಇಷ್ಟ. ಸಾಕ್ಷಾದತೋಪನಿಷದೋ ವಿಭುರೈತರೇಯ ಪಾಠಚ್ಚಲೇನ ವಿಜನೇತ್ತರ ಸಾನ್ಭೃವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಗುರುಗಳಿಗೆ ಕೊಟ್ಟ ದಕ್ಷಿಣೆ ಯಾವುದು ಅಂದ್ರೆ, ಆ ಭಾಗವತದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಉದ್ಧವರಿಗೆ, ದಕ್ಷಿಣ ಜ್ಞಾನ ಸಂದೇಶ. ಇನ್ನೊಬ್ಬರಿಗೆ ಜ್ಞಾನವನ್ನ ಕೊಡೋದೇನಿದೆ ಇದು ದೊಡ್ಡ ದಕ್ಷಿಣೆ ಅಂತ ಮಧ್ವಾಚಾರ್ಯರು ನಿಜವಾದ ದಕ್ಷಿಣೆಯನ್ನ ಕೊಟ್ಟು ಅವರಿಗೆ ಬರೀ ಐತರೇಯ ಉಪನಿಷತ್ತು ಉಪದೇಶ ಅಲ್ಲ, ಪರಮಾತ್ಮನಲ್ಲಿ ಭಕ್ತಿ ಬರುವಂತೆ ಮಾಡಿ ಮೋಕ್ಷದ ಟಿಕೆಟ್ ಅನ್ನೇ ಕೊಟ್ಟರು, ಬೋರ್ಡಿಂಗ್ ಪಾಸ್ ಕೊಟ್ಟರು. ಇನ್ಯಾವ ಶಿಷ್ಯನಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಆದ್ಮೇಲೆ ದೇವತೆಗಳು ಕರೀಲಿಕ್ಕೆ ಬಂದ್ಯಾರ. ಕಡೆ ಪದ್ಯದಲ್ಲಿ ಐ ಸ್ವಾಮಿನ್ ದುಷ್ಟಾನ್ ದಮಯ, ದುಷ್ಟರನ್ನ ನಾಶ ಮಾಡು. ವ್ಯಕ್ತ ಮಚಿರಾತ್ ಗುಣಾನ್ ಗೂಢಾನ್ ವಿಷ್ಣೋ. ಪರಮಾತ್ಮನ ಗುಣಗಳು ಇವತ್ತು ಎಲ್ಲರಿಗೂ ಮರೆಮಾಚಿದಂತೆ ಆಗಿದೆ ಬೇರೆ ಬೇರೆ ಸಿದ್ಧಾಂತಗಳಿಂದ. ನೀನು ಪರಮಾತ್ಮನ ಗುಣಪೂರ್ಣತ್ವವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡು. ತದಾನಂದಂ ತನ್ಮನ್ನಿತಿ ಸುಮನಸಾಂ ಸೋನು ಸರತಾಂ. ಸಜ್ಜನರ ಮನಸ್ಸನ್ನ ಚೆನ್ನಾಗಿ ಅರಳುವಂತೆ ಮಾಡು ಅಂತಂದಾಗ ಅನುಜ್ಞಾಮಾದತ್ತ ತ್ರಿಭುವನ ಗುರೋಹೋ ಬ್ರಾಹ್ಮಣ ಗುರೋಹೋ. ಬ್ರಾಹ್ಮಣ ಗುರುಗಳಿಂದ ಆಚಾರ್ಯರು ಪರ್ಮಿಷನ್ ಅನ್ನು ತೆಗೆದುಕೊಂಡು ಮನೆಗೆ ಬಂದರು ಅನ್ನುವಷ್ಟು ಅಂಶವನ್ನ 3ನೇ ಸರ್ಗ ಸುಮಧ್ವವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ಜ್ಞಾನದ ಸೇವೆಯನ್ನ ಮಾಡಿದಂತಹ ಸೇವಾಕರ್ತೃಗಳಿಗೆ ವಿಶೇಷವಾಗಿ ಭಗವಂತ ವೈದೇವರ ಅಂತರ್ಯಾಮಿಯಾದ ಭಗವಂತ ಅನುಗ್ರಹವನ್ನು ಮಾಡಲಿ. ಪವನ್ ಅಂಡ್ ಫ್ಯಾಮಿಲಿ ಅಂತ, ಪವನ್ ಮತ್ತು ಅವರ ಫ್ಯಾಮಿಲಿ ಅವರು ವಾಯುದೇವರ ಹೆಸರನ್ನ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಆ ಪವನ್ ಅವರ ಫ್ಯಾಮಿಲಿಗೆ, ಯಾಕೆಂದ್ರೆ ಹನುಮನ ಮನೆಯವರು ನಾವೆಲ್ಲ ಅಂತ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ. ಇನ್ನ ನಿಮ್ಮ ನಮ್ಮ ಮನೆಯವರೆಗೂ ಶ್ರೀಮದ್ ಆನಂದ ತೀರ್ಥರ ಆ ಚರಿತ್ರೆ ಅನ್ನುವ ಗಂಗಾ ಪ್ರವಾಹವನ್ನ ಹರಿಸಿದಂತಹ
ಮಧ್ವಾಚಾರ್ಯ ವಾಣಿ ಅನ್ನುವ ಈ ಯೂಟ್ಯೂಬ್ ಚಾನಲ್ನಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಭಗವದ್ಭಕ್ತರು ಇದನ್ನು ನೋಡಿ ಹರಿಸಿರಿ, ಇನ್ನೂ ವಿಶೇಷವಾಗಿ ಅದು ಬೆಳೀಲಿ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.